ನ್ಯಾಯ ಬೇಕು. ರೈತರ ಮೆಕ್ಕೆಜೋಳ ಖರೀದಿ ಮಾಡಿ ಹಣ ನೀಡದೆ 2ನೇ ಜೆಎಂಎಫ್ಸಿ ನ್ಯಾಯಾಲಯ ಹುಬ್ಬಳ್ಳಿ ಅವರಿಂದ ಶಿಕ್ಷೆಗೊಳಗಾಗಿ ತಲೆಮರೆಸಿಕೊಂಡಿರುವ ಅಪರಾಧಿಯನ್ನು ಬಂಧಿಸಿ ರೈತರು ಕಳೆದುಕೊಂಡ ಹಣ ನೀಡುವಂತೆ ಒತ್ತಾಯಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಪ್ರತಿಭಟನೆ. ಹುಬ್ಬಳ್ಳಿ ಹಾಗೂ ಕಲಘಟಗಿ ತಾಲೂಕಿನ ಹಳ್ಳಿಗಳಾದ ಕುರಡಿಕೆರೆ, ಕರಡಿಕೊಪ್ಪ, ಸುರಶೆಟ್ಟಿಕೊಪ್ಪ, ಬೊಮ್ಮಸಮುದ್ರ ಹಳ್ಳಿಗಳ ನೂರಾರು ರೈತರ ಮೆಕ್ಕೆಜೋಳವನ್ನು ಹುಬ್ಬಳ್ಳಿಯ ನಗರವಾಸಿ ಖಾಜಾಮುದ್ದೀನ್ ವ್ಯಕ್ತಿ ಖರೀದಿ ಮಾಡಿ ಹಣ ನೀಡುವುದಾಗಿ ಕೋಟ್ಯಾಂತರ ರೂಪಾಯಿ ನೀಡದೆ ಮುಗ್ಧ ಬಡ ರೈತರನ್ನು ವಂಚಿಸಿದ್ದಾನೆ. ನಂತರ ರೈತರ ಒತ್ತಾಯದಿಂದ ಎಲ್ಲರಿಗೂ ಚೆಕ್ ನೀಡಿದ್ದಾನೆ. ಆದರೆ ಎಲ್ಲಾ ಚೆಕ್ಗಳು ಬೌನ್ಸ್ ಆಗಿವೆ. ಅಷ್ಟೇ ಅಲ್ಲದೆ ನ್ಯಾಯಾಲಯವು ಆರೋಪಿಯ ವಿರುದ್ಧ ಕೇಸ್ ದಾಖಲಿಸಿದರೂ ನ್ಯಾಯ ಸಿಗದೆ ಹಣ ವಾಪಸ್ಸಾಗದೆ ಇರುವುದು ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಾಗಿದೆ. ಕೂಡಲೇ ತಲೆಮರೆಸಿಕೊಂಡಿರುವ ಅಪರಾಧಿಯನ್ನು ಬಂಧಿಸಿ ಹಣ ನೀಡುವಂತೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಐಕೆಕೆಎಂಎಸ್ ರೈತ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಾವು ಸುಶೆಟ್ಟಿಕೊಪ್ಪ, ಕಲಘಟಗಿ ತಾಲೂಕು ಸುಶೆಟ್ಟಿಕೊಪ್ಪ, ಹುಬ್ಬಳ್ಳಿ ತಾಲೂಕು ಕಂಪ್ಲಿಕೊಪ್ಪ, ಕುರಡಿಕೇರಿ, ಕಂಪ್ಲಿಕೊಪ್ಪ, ಬೊಮ್ಮಸಮುದ್ರ ಇಷ್ಟು ರೈತರು ಸಾಧಾರಣ 1,13,00,000 ರೂಪಾಯಿ ಗೋಂಜಾಳವನ್ನು ಕೊಟ್ಟಿವಿ. ಯಾವಾಗ 2023 ಒಳಗೆ 24 ಮಟ್ಟ ಸ್ವಲ್ಪ ಕೊಟ್ಟ ಆದರೂ ಉಳಿದ ಹಣ ಇವತ್ತಿಗೆ ಕೊಡೋಕ್ಕಾಗಲಿಲ್ಲ. ಚೆಕ್ ಕೊಟ್ಟ, 6 ತಿಂಗಳ ಮೇಲೆ ಚೆಕ್ ಕೊಟ್ಟ. ಆ ಚೆಕ್ ಕೋರ್ಟ್ಗೆ ಹಾಕಿದ್ವಿ. ಕೋರ್ಟ್ 5 ಲಕ್ಷ ರೂಪಾಯಿ ಚೆಕ್ಗೆ 7 ಲಕ್ಷ ಕೊಡಬೇಕಂತ ಆದೇಶ ಆಯ್ತು. ಆದೇಶದ ಮೇಲೆ ವಾರಂಟ್ ಆಯ್ತು. ಅವನ ಅಡ್ರೆಸ್ಸು ಅವ್ನು ಇರ್ತಕ್ಕಂಥ ಎಲ್ಲ ಸ್ಥಳ ಎಲ್ಲ ಪಟ್ಟಿ ಕೊಟ್ಟು ಅವ್ರು ರಾಜಾರೋಷವಾಗಿ ಅಡ್ಡಾಡ್ತಾರೆ. ನಮ್ಮಂಗೆ ಮತ್ತು ಬೇರೆ ರೈತರಿಗೆ ಮತ್ತು ಈ ರೀತಿ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಹೊರತಾಗಿ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, DC ಆಫೀಸ್ನಿಂದಾಗಿ ನಮ್ಮ ಬಡ ರೈತರಿಗೆ ಈಗ 3 ವರ್ಷ ಆದರೂ ಕೂಡ ಏನೊಂದು ಹೆಲ್ಪ್ ಸಿಗವಲ್ದು. ಅಂಥ ಹೆಲ್ಪ್ ನೀವು ಮಾಡಿಕೊಡ್ಬೇಕಂತೇಳಿ ಬೆನ್ನ ಮಾಡ್ಕೊಳಕ್ಕೆ ಬಂದೇವಿ. ಸ್ವಲ್ಪ ಒಂದು 15 ದಿನ ಅವಕಾಶ ಕೊಟ್ಟ ಮೇಲೆ ಈಗ ನಾವು ಅಷ್ಟೇ ಬಂದೇವಿ. ಇನ್ನು ಹೆಂಡರು ಮಕ್ಕಳು ಒಂದು ದಿನ ಎಲ್ಲರೂ ಬಂದು ಇಲ್ಲಿ ಸ್ಟ್ರೈಕ್ ಮಾಡುವಂಥ ದಿನ ಭಾಳ ಉಳಿದಿಲ್ಲ. ಅಷ್ಟರೊಳಗಾಗಿ ನಮ್ಮ ರೈತರಿಗೆ ಈ ಒಂದು ನ್ಯಾಯ ಒದಗಿಸಿಕೊಡ್ತೇವೆ ಅಂತೇಳಿ ನಮ್ಮ ರೈತ ಸಂಘಟನಾ ಹೋರಾಟದ ಮೂಲಕವಾಗಿ ನಾವು ಇಲ್ಲಿ ಮನವಿ ಅರ್ಪಿಸಿಕೊಂಡೇವೆ. ದಯವಿಟ್ಟು ಬಂದು ಮನವಿ ಸ್ವೀಕಾರ ಮಾಡಿ ನಮಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಎಐಕೆಕೆಎಂಎಸ್ ಜಿಲ್ಲಾ ಅಧ್ಯಕ್ಷರಾದ ದೀಪಾ ಧಾರವಾಡ್, ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನಾವರ್, ರೈತರಾದ ಯಲ್ಲಪ್ಪ ಹುಬ್ಬಳ್ಳಿ, ಗುರುಪಾದಪ್ಪ ಕಾಮಣ್ಣನವರ್, ನೀಲಪ್ಪ ಜಿನ್ನೂರ್, ಚನ್ನಪ್ಪ ಮಲ್ಲಣ್ಣನವರ್ ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.